ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವೇನಾದರೂ OnePlus ಫೋನನ್ನು ಯೂಸ್ ಮಾಡ್ತೀರಾ ಅಂದರೆ, ನಿಮ್ಮ ಫೋನಲ್ಲಿ ಗ್ರೀನ್ ಲೈನ್ ಇಶ್ಯೂ ಇದ್ದರೆ, ನಿಮ್ಮ ಫೋನಿಂದು ವಾರಂಟಿ ಮುಗಿದೋಗಿದ್ರೂ ಸಹ OnePlus ಅವರು ನಿಮ್ಮ ಫೋನನ್ನು ಫ್ರೀಯಾಗಿ ರಿಪೇರಿ ಮಾಡಿಕೊಡ್ತಾರಂತೆ. ಅದು ಯಾವುದೇ ಮಾಡೆಲ್ ಆಗಿರಲಿ, ಎಷ್ಟೇ ವರ್ಷ ಆಗಿದ್ರೂ ಸಹ ನೀವು ಫೋನ್ ತಗೊಂಡು ಗ್ರೀನ್ ಲೈನ್ ಇಶ್ಯೂ ಇದ್ದರೆ ಫ್ರೀಯಾಗಿ ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದ್ದಾರೆ. ಇದನ್ನು OnePlus ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ OnePlus ಯೂಸರ್ಸ್ ಅಂತೂ ಫುಲ್ ಖುಷಿಯಾಗಿರ್ತಾರೆ ಮಾತ್ರ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, OnePlus ಅವರು ನಮ್ಮ ದೇಶಕ್ಕೆ ಮುಂದಿನ 3 ವರ್ಷ ಸುಮಾರು 6,000 ಕೋಟಿಯನ್ನು ಇನ್ವೆಸ್ಟ್ ಮಾಡ್ತಾರಂತೆ. ವರ್ಷಕ್ಕೆ 2,000 ಕೋಟಿಯನ್ನು ಇನ್ವೆಸ್ಟ್ ಮಾಡ್ತಾರಂತೆ. ಸೊ ಇಲ್ಲಿ ಅವ್ರದ್ದು ಪ್ಲ್ಯಾಂಟ್ ಅಂದರೆ ಅಸೆಂಬ್ಲಿ ಪ್ಲ್ಯಾಂಟು, ಡಿಸ್ಪ್ಲೇನೂ ಕೂಡ ಮಾಡ್ತೀವಿ ಅದು ಇದು ಅಂತಾರೆ. ಬಟ್ ಹಂಗೆ ಅನ್ನಿಸ್ತಂಗೆ ಆಗಲ್ಲ. ಅದರಲ್ಲೂ ಕೆಲವೊಂದು ಪ್ರೋಸೆಸ್ಸನ್ನು ಇಲ್ಲಿ ಮಾಡಬಹುದೇನೋ. ಒಟ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಪ್ರಾಜೆಕ್ಟನ್ನು, ಏನೋ ಸ್ಟಾರ್ಲೈಟ್ ಪ್ರಾಜೆಕ್ಟ್ ಅಂತ ತಗೊಂಬಂದು, ಒಳ್ಳೆ ವಿಷಯ. ಇಲ್ಲಿ ಕೆಲವು ಜನಕ್ಕೆ ಕೆಲಸ ಸಿಗುತ್ತೆ. ಹೊರಗಡೆಯಿಂದ ಇನ್ವೆಸ್ಟ್ಮೆಂಟ್ ಬಂತು ಅಂದರೆ ಒಳ್ಳೆಯದೇ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸುಮಾರು 4,000 ವರ್ಷಗಳ ಹಿಂದೆ ಆನೆಗಳು ಈ ರೀತಿ ಇರ್ತಿತ್ತಂತೆ. ಆಯಿತಾ, ತೋರಿಸ್ತಾ ಇದ್ದೀನಿ. ಮೈ ತುಂಬ ಕೂದಲು, ಉದ್ದವಾದಂಥ ಒಂದು ದಂತಗಳು. ಸೊ ಈ ರೀತಿ ಇರ್ತಾ ಇತ್ತಂತೆ. ಅದು ಎವಲ್ಯೂಷನ್ ಚೇಂಜ್ ಆಗ್ತಾ ಸದ್ಯಕ್ಕೆ ನಮ್ಮ ಆನೆಗಳು ಈ ರೀತಿ ಕಾಣ್ತವೆ. ಆಯಿತಾ. ಸೊ ಈ ಸೈಂಟಿಸ್ಟ್ಗಳೇನಪ್ಪ ಮಾಡಿದ್ದಾರೆ ಅಂತ ಅಂದರೆ, ಈ ಹಳೇ 4,000 ವರ್ಷ ಹಿಂದೆ ಇದ್ದಂಥ ಆನೆದು ಏನೋ ಸಿಕ್ಕಿರುತ್ತೆ, ಪಳೆಯುಳಿಕೆಗಳು, ಕೊಂಬೋ ಏನೋ ಒಂದು ಸಿಕ್ಕಿರುತ್ತೆ. ಆಯಿತಾ, ಕೊಂಬು ಅಂದರೆ ಇದು ದಂತ ಅದೋ, ಅಥವಾ ಅವ್ರದ್ದೇನೋ DNA ಸಿಕ್ಕಿರುತ್ತೆ ಅದರದ್ದು ಮೂಳೆಗಳಲ್ಲಿ ಎಲ್ಲೋ. ಅದನ್ನು ಅವರು DNA ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ 2028ನೇ ಇಸ್ವಿಯಷ್ಟರಲ್ಲಿ ಆ ಆನೆ ಹೆಂಗಿತ್ತು ಅದೇ ಥರ ಆನೆಯನ್ನು ಇವರು DNA ಮುಖಾಂತರ ಮೋಸ್ಟ್ಲಿ ಯಾವುದೋ ಫೀಮೇಲ್ ಆನೆಗೆ ಇಂಜೆಕ್ಟ್ ಮಾಡಿ ಅದು ಇದು ಮಾಡಿಬಿಟ್ಟು ಆ ಥರ ಆನೆಯನ್ನು ಮತ್ತೆ ತೊಗೊಂಬರ್ತಾರಂತೆ. ಸೊ ನಂಗನ್ನಿಸ್ತಂಗೆ ಏನೋ ಅಂತಾರಲ್ಲ, ನಾವು ಇದನ್ನು ಆಲ್ಟ್ರ್ ಮಾಡೋಕ್ಕೆ ಹೋಗಬಾರ್ದು. ಆಯಿತಾ. ಅಂದರೆ ಈ ಭೂಮಿ ಯಾವ ರೀತಿ ಎವಾಲ್ವ್ ಆಗ್ತಾ ಇದೆ ಅದನ್ನು ಆಗಕ್ಕೆ ಬಿಡಬೇಕು. ಆಯಿತಾ. ನೆಕ್ಸ್ಟ್ ಯಾರಾದರೂ ಹಿಂಗೇನೆ ಒಂದು ಡೈನಾಸರ್ ತಂದುಬಿಟ್ರೆ ಕತೆ ಏನು ಕತೆ, ನಮ್ಮನ್ನೇ ತಿನ್ನಕ್ಕೆ ಶುರು ಮಾಡಿಬಿಟ್ಟವರು ಸೈಂಟಿಸ್ಟ್ಗಳು. ಎಕ್ಸ್ಪೆರಿಮೆಂಟ್ ಅಂದ್ಬಿಟ್ಟು ತಂದುಬಿಟ್ಟು ಈ ಜುರಾಸಿಕ್ ಪಾರ್ಕ್ ಮೂವಿ ಆಗಿಲ್ವಾ, ಹಂಗಾಗ್ಬಿಟ್ರೆ ಹೆಂಗೆ ಕತೆ. ಕೇರ್ಫುಲ್ ಆಗಿರಬೇಕು, ಸವಾಸಲ್ಲ ಈ ಸೈಂಟಿಸ್ಟ್ಗಳದ್ದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ನನಗೆ ಫ್ರೀಯಾಗಿ ಆಪಲ್ ವಾಚ್ ಸಿಕ್ತು ಅಂತ ನೀವು ತುಂಬ ರೀಲ್ಸನ್ನು ನೋಡಿರ್ಬೋದು. ಏನಪ್ಪ ಆ್ಯಕ್ಚುಲಿ ಇದು ಅಂದರೆ, ಇದನ್ನು ಡೈರೆಕ್ಟಾಗಿ ಆಪಲ್ನವರು ಕೊಡ್ತಾ ಇಲ್ಲ. ಕೆಲವೊಂದು ರಿಪೋರ್ಟ್ನ ಪ್ರಕಾರ 91 ಮೊಬೈಲ್ ಅನ್ನೋ ಒಂದು ವೆಬ್ಸೈಟು ಫಸ್ಟ್ ಇದನ್ನು ರಿಪೋರ್ಟ್ ಮಾಡುತ್ತೆ. ಏನಪ್ಪ ಅಂದರೆ, ಕೆಲವೊಂದು ಸೆಲೆಕ್ಟೆಡ್ ಆಫ್ಲೈನ್ ಆಪಲ್ ರಿಟೇಲ್ ಸ್ಟೋರ್ಗಳಲ್ಲಿ ಒಂದು ಆಫರ್ ನಡೀತಾ ಇದೆ. ಇದು HDFC ಆರ್ಗೋ ಕಡೆಯಿಂದ, ಹೆಲ್ತ್ ಇನ್ಶೂರೆನ್ಸ್ ಕಡೆಯಿಂದ. ಆಯಿತಾ. ಸೊ 2 ಕಂಪ್ನಿಗಳ ಕಂಬನ್ ಆಗಿ ಝೂಪರ್ ಅಂತ. ಆಯಿತಾ. ಸೊ ಈ ಕಂಪ್ನಿ ಮತ್ತು HDFC ಈ ಎರಡೂ ಕೂಡ ಕಂಬೈನ್ ಆಗಿಬಿಟ್ಟು ಈ ಆಫರ್ನ ತಗೊಂಬರ್ತಾ ಇದ್ದಾರೆ ಅಂತ ಒಂದು ಆರ್ಟಿಕಲ್ ಬರುತ್ತೆ. ಸೊ ಇದರಲ್ಲಿ ಹೆಂಗಪ್ಪ ಅಂತ ಅಂದರೆ, ನೀವು ಫಸ್ಟು ಆಪಲ್ ವಾಚನ್ನು ಪರ್ಚೇಸ್ ಮಾಡಬೇಕಂತೆ. ಪರ್ಚೇಸ್ ಮಾಡಾದಮೇಲೆ HDFC ಆರ್ಗೋಗೆ ಆ ಒಂದು ವಾಚನ್ನು ಡಾಟಾವನ್ನು ಲಿಂಕ್ ಮಾಡಿದ್ಮೇಲೆ ನೀವು ಪ್ರತಿದಿನ 15,000 ಸ್ಟೆಪ್ಪನ್ನು ಇಟ್ಟರೆ ಇಷ್ಟು ಪಾಯಿಂಟ್ ಅಂತ ಕೌಂಟ್ ಆಗುತ್ತಂತೆ. ಸೊ ಆ ಪಾಯಿಂಟ್ಗಳನ್ನು ನೀವು ರಿಡೀಮ್ ಮಾಡ್ಕೋಬೋದಂತೆ. ಆಯಿತಾ. ಇದ್ರ ಬಗ್ಗೆ ಅಫಿಷಿಯಲ್ಲಾಗಿ HDFC ಆರ್ಗೋ ವೆಬ್ಸೈಟ್ನಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ. ನಂಗನ್ನಿಸ್ತಂಗೆ ಆಲ್ರೆಡಿ ಈ ಒಂದು ಆಫರ್ ಕ್ಲೋಸ್ ಆಗಿದೆ ಅಂತ ಕಾಣುತ್ತೆ. ಡೀಟೇಲ್ಡ್ ಇನ್ಫಾರ್ಮೇಷನ್ ಎಲ್ಲೂ ಇಲ್ಲ. ನೀವು ಯಾರೋ ಹೇಳ್ತಾರೆ ಅಂದ್ಬಿಟ್ಟು ಸುಮ್ಮನೆ ತಗೊಂಡ್ಬಿಟ್ಟು ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ದುಡ್ಡು ವಾಪಸ್ ಬಂದ್ಬಿಡುತ್ತೆ ಅಂತ. ಸರಿಯಾದ ಇನ್ಫಾರ್ಮೇಷನ್ ಇದ್ದರೆ ಮಾತ್ರ ತಗೊಳ್ಳಿ. ಯಾವುದೇ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಈ ಒಂದು ಆಫರ್ ನಡೀತಾ ಇಲ್ಲ. ಬರೀ ಸೆಲೆಕ್ಟೆಡ್ ರಿಟೇಲ್ ಸ್ಟೋರ್ಗಳಲ್ಲಿ, ಆಫ್ಲೈನ್ ಸ್ಟೋರ್ಗಳಲ್ಲಿ ಮಾತ್ರ ಇತ್ತಂತೆ. ಈಗ ಸದ್ಯಕ್ಕೆ ನಡೀತಾ ಇಲ್ಲ. ಆಯಿತಾ. ಸೊ ಕೇರ್ಫುಲ್ಲಾಗಿ ಪರ್ಚೇಸ್ ಮಾಡಿ. ಆಯಿತಾ. ಯಾರೋ ಹೇಳ್ತಾರೆ ಅಂದ್ಬಿಟ್ಟು ದಯವಿಟ್ಟು ಸುಮ್ಮನೆ ಫ್ರೀಯಾಗಿ ಸಿಕ್ಬಿಡುತ್ತೆ ಅಂತ ದುಡ್ಡನ್ನು ಹಾಕೋದಕ್ಕೆ ಹೋಗಬೇಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಕ್ರಿಪ್ಟೋ ಕರೆನ್ಸಿ ಅಂತೂ ಡೊನಾಲ್ಡ್ ಟ್ರಂಪ್ ಬಂದಮೇಲೆ ಕಿತ್ಕೊಂಡು ಮೇಲಕ್ಕೆ ಹೋಗ್ತಾ ಇದೆ. ಬಿಟ್ಕಾಯಿನ್ ಅಂತೂ 82-83 ಲಕ್ಷ ರೇಂಜಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಇವರು ಫಸ್ಟ್ ಟೈಮು ಈ ಲೆವೆಲಿಗೆ ಬಂದಿರೋದು. ಈ ವರ್ಷ ಎಷ್ಟು ಫ್ಲಕ್ಚುಯೇಟ್ ಆಗಿದೆ ಅಂತ ಅಂದರೆ ಈ ಕ್ರಿಪ್ಟೋ ಕರೆನ್ಸಿ, ನಂಗನ್ನಿಸ್ತಂಗೆ ಒಂದು ಟೈಮು ಈ ವರ್ಷ $32,000 ಇತ್ತ ಅಂತ. 824 ಅಂದರೆ 24 ಲಕ್ಷದಲ್ಲಿತ್ತು. ಒಂದೇ ಸಲ ಈಗ 83-82 ಲಕ್ಷ ರೇಂಜಿಗೆ ಬಂದಿದೆ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಹೆವಿ ಫ್ಲಕ್ಚುಯೇಷನ್ ಇದೆ. ಬಂದಿರೋ ದುಡ್ಡು ಹಂಗೆ ಡೌನ್ ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ತುಂಬ ಕೇರ್ಫುಲ್ಲಾಗಿ ಇನ್ವೆಸ್ಟ್ ಮಾಡೋರು ಇನ್ವೆಸ್ಟ್ ಮಾಡಿ ಈ ಕ್ರಿಪ್ಟೋ ಕರೆನ್ಸಿಗೆ.
ಏನಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಗುರು. ಒಂದು ವರ್ಷದಲ್ಲಿ ಅದು ಯಾವುದಾದ್ರೂ ಒಂದು ಮಾರ್ಕೆಟ್ ಆ ಲೆವೆಲ್ ಫ್ಲಕ್ಚುಯೇಷನ್ ಆಗುತ್ತೆ ಅಂದರೆ ಹೆಂಗೆ ಮೇಲಕ್ಕೆ ಹೋಗುತ್ತೋ ಹಂಗೆ ಕೆಳಗೆ ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ತುಂಬ ಕೇರ್ಫುಲ್ ಆಗಿರಿ, ಹೆವಿ ಹುಷಾರಾಗಿರಿ ಅಷ್ಟೇ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಝೋಹೋ CEO ಆಗಿರುವಂಥ ಶ್ರೀಧರ್ ವೆಂಬು ಅವ್ರು ಏನಿದ್ದಾರೆ, ಇವರೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದಕ್ಕಿಂತ ಮುಂಚೆ ಎಲಾನ್ ಮಸ್ಕ್ ಅವರು ಕೂಡ ಇದನ್ನು ಹೇಳಿದರು. ನಮ್ಮ ದೇಶಕ್ಕೆ ಹಿಸ್ಟ್ರಿಯನ್ನು ಓದೋರು ಮತ್ತು ಎಕನಾಮಿಕ್ಸನ್ನು ಓದೋರ ಅವಶ್ಯಕತೆ ಇಲ್ಲ, ಬೇಡ, ಅದು ಮಾಡಿದ್ರೆ ಓಕೆ ಆಯಿತಾ. ಅವ್ರಿಗಿಂತ ಹೆಚ್ಚಾಗಿ ನಮ್ಮ ದೇಶಕ್ಕೆ ಪ್ಲಮ್ಮರ್ಗಳು ಮತ್ತು ಎಲೆಕ್ಟ್ರಿಷಿಯನ್ಸ್ಗಳ ಅವಶ್ಯಕತೆ ಜಾಸ್ತಿ ಇದೆ ಅಂತ. ಅದು ಒಂದು ಥರ ನೋಡೋದಕ್ಕೆ ಹೋದರೆ ಒಂದು ಆ್ಯಂಗಲಿಂದ ನಿಜ ಅನಿಸುತ್ತೆ. ಏನಕ್ಕೆ ಅಂದರೆ ಆಲ್ರೆಡಿ ನಮ್ಮ ದೇಶದಲ್ಲಿ ಅವಶ್ಯಕತೆಗಿಂತ ತುಂಬ ಕಡಿಮೆ ಜನ ಎಲೆಕ್ಟ್ರಿಷಿಯನ್ಸು, ಪ್ಲಮ್ಮರ್ಸು, ಕಾರ್ಪೆಂಟ್ರ್ಗಳೆಲ್ಲ ತುಂಬ ಕಡಿಮೆ ಇದ್ದಾರೆ. ಕೆಲಸ ಜಾಸ್ತಿ ಇದೆ, ಕೆಲಸ ಗೊತ್ತಿರುವಂಥವರು ಒಳ್ಳೆ ಕೆಲಸಗಾರರು ಕಡಿಮೆ ಇದ್ದಾರೆ. ಆಲ್ರೆಡಿ ಹೆಂಗಿದೆ ನಮ್ಮ ದೇಶದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಇಂಜಿನಿಯರು, ಡಾಕ್ಟ್ರು, ದೊಡ್ಡ ದೊಡ್ಡ ಕೆಲಸನೇ ಎಲ್ರಿಗೂ ಬೇಕು ಅಂದರೆ ಫ್ಯೂಚರ್ನಲ್ಲಿ ಈ ಎಲೆಕ್ಟ್ರಿಷಿಯನ್ಸು, ಕಾರ್ಪೆಂಟ್ರ್ಗಳಿಗೆಲ್ಲ ಹೆವಿ ಜಾಸ್ತಿ ಡಿಮ್ಯಾಂಡ್ ಆಗುತ್ತೆ ಆಯಿತಾ. ಈಗ ನಾವು ₹100 ಕೊಟ್ಟು ಹಿಂಗೆ ಕೆಲಸ ಮಾಡಿಸ್ತಾ ಇದ್ದೀವಿ, ಫ್ಯೂಚರ್ನಲ್ಲಿ ₹1000 ಕೊಟ್ಟು ಮಾಡಿಸ್ಬೇಕಾಗತ್ತೆ. ಸೊ ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ನಂಗೆ ಅನ್ನಿಸ್ದಂಗೆ ಅದೇ ಕಾರಣಕ್ಕೆ ಇವರು ಆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ಬೋದು ಅಂತ ಕಾಣುತ್ತೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಅವರು One UI 7 ಬೀಟಾನ ಗ್ಯಾಲಕ್ಸಿ S24 ಸೀರೀಸಿಗೆ ತೊಗೊಂಬಂದಿದ್ದಾರೆ. ಸೊ ನಿಮ್ಮ ಹತ್ರ ಈ ಫೋನ್ ಇದ್ದರೆ ನೀವು ಈ ಬೀಟಾನ ಇನ್ಸ್ಟಾಲ್ ಮಾಡ್ಕೋಬೋದು. ಇದು Android 15 ಬೇಸ್ಡ್ OS. ಕೆಲವೊಂದು ಚೇಂಜಸ್ಸು, ಕೆಲವೊಂದು ಹೊಸ AI ಫೀಚರ್ಗಳನ್ನೆಲ್ಲ ಆ್ಯಡ್ ಮಾಡಿ, ಕೆಲವೊಂದು ಹೊಸ ಯೂಸರ್ ಇಂಟರ್ಫೇಸ್ನ, ನ್ಯಾವಿಗೇಷನ್ ಬಾರ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಸೊ ನೋಡೋಣ, ಬಂದಾಗ ಆದರೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಇದರ ಜೊತೆಗೆ ಸ್ಯಾಮ್ಸಂಗ್ ಅವರು ನೆಕ್ಸ್ಟ್ ಏನು ಗ್ಯಾಲಕ್ಸಿ S25 ಅಲ್ಟ್ರಾ ಲಾಂಚ್ ಮಾಡ್ತಾರೆ. ಅದು iPhone 16 Pro Maxಗಿಂತ ಎಕ್ಸ್ಪೆನ್ಸಿವ್ ಆಗಿರುತ್ತಂತೆ, ಅದಕ್ಕಿಂತ ಜಾಸ್ತಿ ಬೆಲೆ ಇರುತ್ತಂತೆ. ಇದು ನನಗನ್ನಿಸ್ತಂಗೆ ಒಂದು ಒಳ್ಳೆಯ ನ್ಯೂಸ್ ಅಲ್ಲ ಸ್ಯಾಮ್ಸಂಗಿಗೆ. ಅದರಲ್ಲೂ ನಮ್ಮ ದೇಶದಲ್ಲಿ iPhone 16 Pro Maxಗಿಂತ ಏನಾದರೂ ಜಾಸ್ತಿ ದುಡ್ಡಿಗೆ ಈ ಸ್ಯಾಮ್ಸಂಗ್ ಫೋನ್ನ ಲಾಂಚ್ ಮಾಡಿದ್ರು ಅಂದರೆ ದೇವ್ರನ್ನ ಯಾರೋ ತೊಗೊಳಲ್ಲ ಆಯಿತಾ. ಸ್ಯಾಮ್ಸಂಗ್ ಯಾಕೆ ತಗೊಳ್ಳಿ ಗುರು, ಐಫೋನೇ ತಗೋತೀನಿ ಅಂತಾರೆ. ಅದು ಪ್ರೋ ಮ್ಯಾಕ್ಸ್ ಸಿಕ್ಬಿಡುತ್ತಲ್ಲ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಇದು ಬೇರೆ ದೇಶದಲ್ಲಿ ನಡೆಯಬಹುದು, ಆದರೆ ನಮ್ಮ ದೇಶದಲ್ಲಿ ಸ್ವಲ್ಪ ಕಷ್ಟ. ಸೊ ನೋಡೋಣ, ಬಿಲ್ ಆಫ್ ಮೆಟೀರಿಯಲ್ಗಳ ಪ್ರಕಾರ ಏನೋ ಅದಕ್ಕೆ ಕಾಸ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಂತಿದ್ದಾರೆ. ಅದನ್ನು ಸ್ಯಾಮ್ಸಂಗ್ ಅವರೇ ಬೇರ್ ಮಾಡೋದು ಒಳ್ಳೆಯದು ಆಯಿತಾ. ಆಪಲ್ ಜೊತೆಗೆ ಇವರು ಫೈಟ್ ಮಾಡಿ ಗೆಲ್ಲಬೇಕು ಅಂದರೆ ಪ್ರೈಸಲ್ಲೇ ಗೆಲ್ಲಬೇಕು, ಇಲ್ಲಾಂದರೆ ಹೆವಿ ಕಷ್ಟ ಇದೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಮೋಟೋದವರು Moto G35 5G ಅನ್ನೋ ಒಂದು ಬಡ್ಜೆಟ್ ಫೋನನ್ನು ಡಿಸೆಂಬರ್ 10ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಫೋನು ಅಂಡರ್ 10K ₹10,000 ರೇಂಜಲ್ಲಿರೋದು ನಂಗೆ ಅನ್ನಿಸ್ದಂಗೆ. ಫ್ಲಿಪ್ಕಾರ್ಟ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿದು ಲಾಂಚ್ ಆಗ್ತಾ ಇದೆ. ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಫೋನ್ ಒಂಥರ ವೀಗನ್ ಲೆದರ್ ಬ್ಯಾಕ್, ಆಬ್ವಿಯಸ್ಲಿ ಮೋಟೋದೆಲ್ಲ ಫೋನ್ಗಳು ಹಂಗೆ ಬರುತ್ತೆ. ಸೊ ನೋಡೋಣ ಫೋನ್ ಹೆಂಗಿರುತ್ತೆ ಅಂತ ವಿಡಿಯೋ ಮಾಡ್ತೀನಿ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ನಿಕ್ಸ್ ಬಂದ್ಬಿಟ್ಟು ಪೋಕೋ ಕಡೆಯಿಂದ ಪೋಕೋ M7 Pro ಫೋನು ಲಾಂಚ್ ಆಗ್ತದೆ ಡಿಸೆಂಬರ್ 17ನೇ ತಾರೀಕು. ನಂಗೆ ಅನ್ನಿಸ್ದಂಗೆ ಈ ಫೋನು ರೆಡ್ಮಿ ನೋಟ್ 14 ಸೀರೀಸ್ ಏನು ಲಾಂಚ್ ಆಗ್ತಾ ಇದೆ ಅದರ ರೀಬ್ರ್ಯಾಂಡ್ ಆಗಿರಬಹುದು ಅಂತ ನನಗೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. ನೋಡೋಣ, ಆಬ್ವಿಯಸ್ಲಿ ಅದೇ ಆಗಿರುತ್ತೆ. ಪ್ರತಿ ಸಲ ಪೋಕೋದವರು M ಸೀರೀಸಲ್ಲಿ ಹಂಗೆ ಮಾಡ್ತಾರೆ, ನೋಡೋಣ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.